ನಮಸ್ಕಾರ. ನೀವು ಎಲ್ಲರಿಗೂ ಒಳ್ಳೆಯವರಾಗಿರಲು ಪ್ರಯತ್ನಿಸುತ್ತಿದ್ದೀರಾ? ಆದರೂ ಜನ ನಿಮಗೆ ಬೆಲೆ ಕೊಡುತ್ತಿಲ್ಲವೇ? ನೀವು ಸಹಾಯ ಮಾಡಿದವರೇ ನಿಮ್ಮನ್ನು ಕಡೆಗಣಿಸುತ್ತಿದ್ದಾರಾ? ನೆನಪಿಡಿ, ಜಗತ್ತು ಕೇವಲ ಉಪಯುಕ್ತ ವಸ್ತುಗಳಿಗೆ ಮಾತ್ರ ಗೌರವ ನೀಡುತ್ತದೆ. ಅತಿಯಾದ ಒಳ್ಳೆಯತನ ಅಮಾಯಕತೆ ಎನಿಸಿಕೊಳ್ಳುತ್ತದೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾವ ಮರದಲ್ಲಿ ಹಣ್ಣುಗಳಿಲ್ಲವೋ, ಯಾವ ಕಾಡಿನಲ್ಲಿ ಭಯವಿಲ್ಲವೋ ಅಲ್ಲಿಗೆ ಯಾರೂ ಹೋಗುವುದಿಲ್ಲ. ಇಂದು ಈ ವಿಡಿಯೋದಲ್ಲಿ ನಿಮ್ಮ ಮೌಲ್ಯ ಅಂದರೆ ವ್ಯಾಲ್ಯೂವನ್ನು ಹೆಚ್ಚಿಸಿಕೊಳ್ಳಲು ಚಾಣಕ್ಯರು ನೀಡಿದ 3 ಅದ್ಭುತ ಸೂತ್ರಗಳನ್ನು ತಿಳಿಯೋಣ. ಕೊನೆಯವರೆಗೂ ನೋಡಿ, ಯಾಕೆಂದರೆ 3ನೇ ಸೂತ್ರ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಅತಿಯಾದ ಲಭ್ಯತೆ ಮೌಲ್ಯವನ್ನು ಕಡಿಮೆ ಮಾಡುತ್ತದೆ. ಯಾರಾದರೂ ಕರೆದ ತಕ್ಷಣ ಹೋಗುವುದು, ಕೇಳದಿದ್ದರೂ ಸಲಹೆ ನೀಡುವುದು ಮತ್ತು ಎಲ್ಲರಿಗೂ ಯಾವಾಗಲೂ ಲಭ್ಯವಿರುವುದು ನಿಮ್ಮ ಬೆಲೆಯನ್ನು ಕಡಿಮೆ ಮಾಡುತ್ತದೆ. ಹಾಲಿನ ಬೆಲೆ ಜಾಸ್ತಿ ಇರುವುದು ಅದು ಅಪರೂಪಕ್ಕೆ ಸಿಗುತ್ತದೆ ಎಂದಲ್ಲ, ಅದರ ಗುಣಮಟ್ಟಕ್ಕಾಗಿ. ನೀವು ಎಲ್ಲರಿಗೂ ಎಸ್ ಎನ್ನುವುದನ್ನು ನಿಲ್ಲಿಸಿ. ನಿಮ್ಮ ಸಮಯಕ್ಕೆ ಬೆಲೆ ಕೊಡಿ, ಆಗ ಜಗತ್ತು ನಿಮಗೆ ಬೆಲೆ ಕೊಡುತ್ತದೆ. ಚಾಣಕ್ಯರು ಹೇಳುತ್ತಾರೆ, ಹಾವಿಗೆ ವಿಷವಿಲ್ಲದಿದ್ದರೂ ಅದು ಬುಸುಗುಟ್ಟುವುದನ್ನು ಬಿಡಬಾರದು. ಇದರ ಅರ್ಥ, ನಿಮ್ಮ ಒಳಗಿನ ದೌರ್ಬಲ್ಯ ಅಥವಾ ಭಯವನ್ನು ಯಾರಿಗೂ ತೋರಿಸಬೇಡಿ. ನೀವು ದುರ್ಬಲರು ಎಂದು ತಿಳಿದ ತಕ್ಷಣ ಜನ ನಿಮ್ಮನ್ನು ತುಳಿಯಲು ಪ್ರಯತ್ನಿಸುತ್ತಾರೆ. ನಿಮ್ಮ ಆತ್ಮವಿಶ್ವಾಸ ಎಷ್ಟಿರಬೇಕೆಂದರೆ ನಿಮ್ಮ ಶತ್ರು ಕೂಡ ನಿಮ್ಮನ್ನು ಎದುರಿಸಲು 10 ಬಾರಿ ಯೋಚಿಸಬೇಕು. ನಿಮ್ಮ ನೋವು ಮತ್ತು ಸೋಲು ನಿಮ್ಮ ಒಳಗೆ ಇರಲಿ, ಹೊರಗಿನ ಜಗತ್ತಿಗೆ ನಿಮ್ಮ ಸಾಧನೆ ಮಾತ್ರ ಕಾಣಿಸಲಿ. ನಿರಂತರ ಕಲಿಕೆ. ಯಾವಾಗಲೂ ನೆನಪಿಡಿ, ವಿದ್ವಾನ್ ಸರ್ವತ್ರ ಪೂಜ್ಯತೆ, ಅಂದರೆ ಜ್ಞಾನಿಯಾದವನಿಗೆ ಎಲ್ಲೆಡೆ ಪೂಜೆ ಸಿಗುತ್ತದೆ. ಹಣ ಹೋದರೆ ಬರಬಹುದು, ಆದರೆ ಜ್ಞಾನ ನಿಮ್ಮನ್ನು ಉತ್ತುಂಗಕ್ಕೇರಿಸುತ್ತದೆ. ನಿಮ್ಮ ಸ್ಕಿಲ್ಸ್ ಮತ್ತು ಜ್ಞಾನವನ್ನು ಹೆಚ್ಚಿಸಿಕೊಳ್ತಾ ಹೋದಂತೆ ನಿಮ್ಮ ಅವಶ್ಯಕತೆ ಜನರಿಗೆ ಹೆಚ್ಚಾಗುತ್ತದೆ. ಯಾರು ಅನಿವಾರ್ಯ ಅವರಿಗೆ ಬೆಲೆ ಹೆಚ್ಚು. ಇಂದು ನೀವು ಹೊಸದೇನು ಕಲಿತಿದ್ದೀರಿ? ಜೀವನವೆಂಬುದು ಒಂದು ಯುದ್ಧಭೂಮಿ. ಇಲ್ಲಿ ಶಸ್ತ್ರಾಸ್ತ್ರಗಳಿಗಿಂತ ಶಾಸ್ತ್ರ ಮತ್ತು ತಂತ್ರಗಳು ಮುಖ್ಯ. ಇಂದಿನಿಂದಲೇ ಈ 3 ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತಂದುಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಚಾಣಕ್ಯನ ಯಾವ ತತ್ವವನ್ನು ಅಳವಡಿಸಿಕೊಳ್ಳಲು ಬಯಸುತ್ತೀರಿ?